ನೋಡಿ ಇದರ ದಂತ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಕೊ. ದಂತ ಸಖತ್ತಾಗಿದೆ. ಇದನ್ನ ಆನೆ ನೋಡ್ಬೇಕು ಅಂದ್ರೆ ನಾವು ದಂತ ನೋಡಿದ್ಮೇಲೆ ನಮಗೆ ತಿಳಿಯುತ್ತೆ ಆನೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಇವಾಗ ಇದು ಒಂದೇ ಒಂದು ಕೇಳಬೇಕು, ಹೆಣ್ಣಾನೆಗೆ ದಂತ ಇರಲ್ವಾ? ಓ, ಇದು ಇನ್ಫಾರ್ಮೇಶನ್ ನಮ್ಗೆ ಗೊತ್ತೇ ಇರಲಿಲ್ಲ. ನೋಡಿ, ಹೆಣ್ಣಾನೆ ಏನಿರುತ್ತೆ ಅದಕ್ಕೆ ದಂತ ಇರಲ್ಲ. ನೋಡಿ ಹೆಂಗೆ ಅದು ಚೆನ್ನಾಗಿ ಮಾಡ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದೆ ನೋಡಿ ಅದು. ಈ ಥರ ಗಂಟು ಕಟ್ಟು ಅದರಲ್ಲಿ ಮಿಡಲಲ್ಲಿ ಭತ್ತ ಇಡ್ತಾರೆ ನೋಡಿ. ಭತ್ತನ ಯಾವ ರೀತಿ ಇಡ್ತಾ ಇದ್ದಾರೆ ಅಂತೇಳಿ. ಎಲ್ಲ ಉಪ್ಪು, ಭತ್ತ, ಕಾಯಿ ಎಲ್ಲ ಸೇರಿಬಿಟ್ಟು ಅದರಲ್ಲಿ ಎಲ್ಲಾನು ಹುಲ್ಲಲ್ಲೇ ಮಿಕ್ಸ್ ಮಾಡ್ಕೊಂಡು ಕೊಡೋದು ನೋಡಿ. ಯಾವ ರೀತಿ ಆನೆಗೆ ಇಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ನೋಡ್ಬೋದು. ಬನ್ನಿ ಇವಾಗ ಹೋಗೋಣ, ಯಾವ್ದ್ಯಾವ್ದು ಏನೇನು ಅಂತ ಹೇಳ್ಬಿಟ್ಟು ಕೇಳೋಣ. ಓಕೆ ಅಣ್ಣ, ಇದು ಬ್ರೋ ಆನೆ ಹೆಸರು ಭೀಮಾ. ಓ, ದೊಡ್ಡ ಗಾತ್ರದ ಭೀಮಾ. ನೋಡಿದ್ರೇನೆ ಗೊತ್ತಾಗುತ್ತೆ ಆನೆ ದಂತನೂ ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿ ಇದೆ, ನೋಡೋಕ್ಕೆ ಕೂಡ ಚೆನ್ನಾಗಿದೆ. ಆ ಕಡೆ ನೋಡಿ, ಇದು ಕೂಡ ಎಲ್ಲನೂ ಕೂಡ ಪ್ರತಿ ಸತಿನೂ ತಮಗೆ ಏನು ಬೇಕು ಅದು ಮೈತಾನೆ ಇರ್ತವೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಭೀಮನ ಬಗ್ಗೆನೂ ನಾವು ತಿಳ್ಕೊಳ್ಳೋಣ ಈಗ. ಭೀಮನ ಬಗ್ಗೆ ಏನೇನಿದೆ, ಎಲ್ಲಿಂದ ತಂದರು ಅಂತ ಹೇಳ್ಬಿಟ್ಟು. ಓಕೆ, ಲಕ್ಷ್ಮಿ ಆಯಿತು, ವರಲಕ್ಷ್ಮಿ ಆಯಿತು, ಇನ್ನು ಧನಂಜಯ, ಮಹೇಂದ್ರ ಎಲ್ಲ ಆ ಕಡೆ ಇರ್ತವೆ. ಇಲ್ಲಿ ಭೀಮ ನೋಡ್ಬೋದು. ಏನು ಅಂದರೆ 2000 ಇಸ್ವಿನಲ್ಲಿ ಭೀಮನಕಟ್ಟೆ ಅರಣ್ಯ ಪ್ರದೇಶದಿಂದ ತಂದಿರೋದು. ಇದು ಭೀಮನಕಟ್ಟೆ ಅರಣ್ಯ ಪ್ರದೇಶದಿಂದ ತಂದಿರೋದು 2002ರಲ್ಲಿ ಪಟ್ಟದಾನೆಯಾಗಿ ಪಾಲ್ಗೊಂಡಿತ್ತು. ಓಕೆ, ಇದರ ವರ್ಷ ಬಂದ್ಬಿಟ್ಟು 24 ವರ್ಷ, 4300ರಿಂದ 4500 ವೇಟ್ ಇದೆ. ಓಕೆ, ಇವರ ಅಂದರೆ ಇದೆಲ್ಲಂದ್ರೆ ಮುತ್ತಿಗೋಡು ಆನೆ ಶಿಬಿರ. ಮುತ್ತಿಗೋಡು ಆನೆ ಶಿಬಿರದಿಂದ ಇದನ್ನ ತಗೊಂಡ್ಬಂದಿದ್ದಾರೆ. ಇದರ ಮಾವುತರು ಕೂಡ ಇಲ್ಲೇ ಇದ್ದಾರೆ, ಅವರ ಗುಂಡ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಂಜನಗೂಡು ಅಂತ ಹೇಳ್ಬಿಟ್ಟು. ಓಕೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ಚಿಕ್ಕ ಆನೆಗಳಿದಾವೆ. ನೋಡಿ ಇದರ ದಂತ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಕೊ. ದಂತ ಸಖತ್ತಾಗಿದೆ. ಇದನ್ನ ಆನೆ ನೋಡ್ಬೇಕು ಅಂದ್ರೆ ನಾವು ದಂತ ನೋಡಿದ್ಮೇಲೆ ನಮಗೆ ತಿಳಿಯುತ್ತೆ ಆನೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಇವಾಗ ಅದರ ಪಕ್ಕದಲ್ಲಿರೋದು ಹಾ, ಲಕ್ಷ್ಮಿನಾ? ಅಲ್ಲೊಂದಿದೆ ಲಕ್ಷ್ಮಿ, ಹೇಳಿದ್ಯಾ? ಓಕೆ, ಲಕ್ಷ್ಮಿ 3 ಲಕ್ಷ್ಮಿ ಇದೆಯಾ? ಓ, 3 ಲಕ್ಷ್ಮಿ ಅಂದರೆ ಲಕ್ಷ್ಮಿ ಕಳೆ. ಈಗ ಮೈಸೂರಕ್ಕೆ ಲಕ್ಷ್ಮಿ ಕಳೆ 3 ಜನ ಲಕ್ಷ್ಮಿಯರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ. ಇದು ಒಂದೇ ಒಂದು ಕೇಳಬೇಕು, ಹೆಣ್ಣಾನೆಗೆ ದಂತ ಇರಲ್ವಾ? ಓ, ಇದು ಇನ್ಫಾರ್ಮೇಶನ್ ನಮ್ಗೆ ಗೊತ್ತೇ ಇರಲಿಲ್ಲ. ನೋಡಿ, ಹೆಣ್ಣಾನೆ ಏನಿರುತ್ತೆ ಅದಕ್ಕೆ ದಂತ ಇರಲ್ಲ, ಗಂಡಾನೆಗೆ ಮಾತ್ರ ದಂತ ಇರುತ್ತೆ. ವಾ, ಇದು ಗೊತ್ತೇ ಇರಲ್ಲ ನಮಗೆ. ಆದ ಹೆಸರು ರೋಹಿತ್. ಓಕೆ, ರೋಹಿತ್ ಒಂದು ಒಳ್ಳೆ ಹೆಸರು, ರೋಹಿತ್. ಸಖತ್ತಾಗಿರುವಂತಹ, ನೋಡ್ತಾರೆ ಖುಷಿ ಆಗ್ತಾ ಇದೆ ನಮಗೆ. ಬಟ್ ಏನು ಮಾಡೋದು, ಅವ್ರ ಕಡೆಯಿಂದ ಜಾಸ್ತಿ ಇನ್ಫಾರ್ಮೇಷನ್ ತಗೊಳಕ್ಕಾಗಲ್ಲ, ಯಾಕಂದ್ರೆ ಪರ್ಮಿಷನ್ ಇಲ್ಲ. ಅದಕ್ಕೋಸ್ಕರ ನಾನೇ ಎಲ್ಲ ಇನ್ಫಾರ್ಮೇಷನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ಇದನ್ನ ನಮಗೆ ಕಳಿಸ್ಕೊಟ್ಟಂತ ಇನ್ನೊಂದ್ಸತಿ ನಮ್ಮ ಡಿಸೆಪ್ ಅವ್ರಿಗೆ ಧನ್ಯವಾದಗಳು. ರೋಹಿತ್ನ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ರೋಹಿತ್ ಬಂದ್ಬಿಟ್ಟು 2001ರಲ್ಲಿ ಅದನ್ನ ಹಿಡಿದಿರೋದು. ಓಕೆ, ಹಿಡಿಯಲ ಅರಣ್ಯ ಪ್ರದೇಶದಲ್ಲಿ ಹಿಡಿದಿರೋದು. 6 ತಿಂಗಳ ಮರಿ ಇದ್ದಾಗ, ಅದು 6 ತಿಂಗಳ ಮರಿ ಇದ್ದಾಗ ಅದನ್ನ ಹಿಡಿದಿರೋದು. ಈಗ 6 ತಿಂಗಳು ಮರಿ ಇದ್ದಾಗ ಏನು ಆವಾಗ ಇದನ್ನ ಇದು ಮಾಡಿರೋದು. ಇದು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಇದು ಬಂದ್ಬಿಟ್ಟು ಎಷ್ಟಿದೆ ಅಂದರೆ 22 ಏಜ್. ಇದು 22 ವರ್ಷ. ಇದಕ್ಕೆ 3000ರಿಂದ 3200 kg ಇದೆ. ರಾಂಪುರ ಆನೆ ಶಿಬಿರ, ಇದು ರಾಂಪುರ ಆನೆ ಶಿಬಿರದಿಂದ ಇದೆ. ಹಾಯ್, ನೋಡಿ ಹೆಂಗೆ ಅದು ಚೆನ್ನಾಗಿ ಮಾಡ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದೆ ನೋಡಿ ಅದು. ಡ್ಯಾನ್ಸ್. ಓಕೆ, ಇವಕ್ಕೆ ಮಾವುತರ ಭಾಷೆನೇ ಗೊತ್ತಾಗತ್ತೆ ಇದಕ್ಕೆ. ಓಕೆ, ಇಲ್ಲಿ ನೋಡ್ಬೋದು ಏನೇನೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಹಸಿ ಹುಲ್ಲು ಹಾಕ್ತಾರೆ, ಅದೇ ರೀತಿ ಒಣ ಹುಲ್ಲು ಹಾಕ್ತಾರೆ, ಅದ್ರ ಜೊತೆ ಭತ್ತನೂ ಕೂಡ ಸೇರಿಸ್ತಾರೆ. ಓಕೆ, ನೋಡಿ ಹಸಿ ಹುಲ್ಲು, ಒಣ ಹುಲ್ಲು, ಭತ್ತ ಎಲ್ಲ ಸೇರಿಸ್ಬಿಟ್ಟು ಇದಕ್ಕೆ ನೋಡಿ ಇವಾಗ ಭತ್ತನೇ ಸೇರಿಸ್ತಾ ಇದ್ದಾರೆ. ಬನ್ನಿ ಇದೊಂದು ನೋಡೋಣ ಯಾವ ರೀತಿ ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಹಸಿ ಹುಲ್ಲನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಥರ ಗಂಟು ಕಟ್ಟು ಅದರಲ್ಲಿ ಮಿಡಲಲ್ಲಿ ಭತ್ತ ಇಡ್ತಾರೆ ನೋಡಿ. ಭತ್ತನ ಯಾವ ರೀತಿ ಇಡ್ತಾ ಇದ್ದಾರೆ ಅಂತೇಳಿ. ಭತ್ತನ ಇಟ್ಟು ಮಿಕ್ಸ್ ಮಾಡಿಬಿಟ್ಟು ಆನೆಗೆ ಕೊಡೋದು. ಓಕೆ, ಇವರ ನೋಡಿ ಯಾವ ರೀತಿ ಅಂದರೆ ರೆಡಿ ಮಾಡಿಬಿಟ್ಟು ಇಡ್ತಾರೆ. ಅದೊಂದು ಕೊಡೋದನ್ನು ನೋಡ್ಬಿಡೋಣ ಈಗ. ನೋಡಿ
ನೋಡಿ ಯಾವ ರೀತಿ ಆನೆಗೆ ಇಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಅದರ ದಿನಚರಿ ದಿನ. ಓಕೆ, ಇದು ಕೂಡ ದದ್ದು. ಹಾಂ, ಓಕೆ, ಇದರಲ್ಲೂ ಕೂಡ ಒಟ್ಟಲ್ಲಿ ಭತ್ತನ ಅದರಲ್ಲಿ ಹಾಕ್ಬಿಟ್ಟು ಹಾಕ್ಕೊಡೋದು. ದಿನಕ್ಕೆ ಎಷ್ಟು ಬಾರಿ? 2 ಸತಿ ಎಲ್ಲ ಕೊಡೋದು? ಏನು ಕೊಡ್ತಾ ಇರ್ತೀರಿ ಅವಾಗವಾಗ? ಏನು ನಾಳೆ ಬೆಳಗ್ಗೆ ದಿನಕ್ಕೆ 2 ಸತಿ ಕೊಡ್ತೀರಾ ಆಲ್ಮೋಸ್ಟು? ಓಕೆ, ದಿನಕ್ಕೆ 2 ಸತಿ, 1-2 ಸತಿ ಅವ್ರಿಗೆ ಕೊಡ್ತಾ ಇರ್ತಾರೆ. ಯಾವತ್ತೂ ಮೇಯ್ತಾನೆ ಇರ್ತವೆ. ಅದ್ರ ಜೊತೆಗೆ ಇವರು ಭತ್ತನ ಕೊಡೋದು. ನೋಡಿ ಇವಾಗ ಟೈಮ್ ಆಯಿತು, ಎಲ್ಲರೂ ಕೂಡ ಅವರವರು ರೆಡಿ ಮಾಡ್ಕೊಂಡ್ಬಿಟ್ರು. ಅವರವರ ಮಾವುತರು ಅದಕ್ಕೆ ರೆಡಿ ಆದರು. ನೋಡಿ ಅಲ್ಲಿ ಅದರ ಮಾವುತರು ಅದಕ್ಕೆ. ಓಕೆ, ಇದ್ರ ಅದು ಭೀಮಾ, ಇದು ಲಕ್ಷ್ಮಿ. ಅಣ್ಣ ಇದು ಹೆಸರು ರೋಹಿತ್. ಭೀಮಾ, ಲಕ್ಷ್ಮಿ, ರೋಹಿತ್ ರೆಡಿ ಆಗ್ಬಿಟ್ರು ಅವರೆಲ್ಲನೂ ಕೂಡ. ಇದು ಒಣ ಹುಲ್ಲಲ್ಲಿ ಹಾಕ್ಕೊಡ್ತಾ ಇದ್ದಾರೆ ನೋಡಿ. ಒಣ ಹುಲ್ಲಲ್ಲಿ ಭತ್ತನ ಮಿಕ್ಸ್ ಮಾಡಿಬಿಟ್ಟು ಕೊಡೋದು. ನೋಡಿ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಕಟ್ಟಬೇಕು ಏನು ಅಂತ. ಇಲ್ಲಿ ನೋಡಿ ಅದಕ್ಕೆ ಹೋಲ್ ಥರ ಮಾಡ್ತಾರೆ ನೋಡಿ. ನೋಡಿ ಸಖತ್ತಾಗಿ ಮಾಡಿದ್ರು ಅಂತ. ಭತ್ತನ ಮಿಕ್ಸ್ಗೆ ಹಾಕಿದ್ರು, ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಈಗ ಕೊಡ್ತಾರೆ ನೋಡಿ. ಇದೊಂದು ಕೊಟ್ಬಿಡಿ ನೋಡಿ, ತಗೊಳುತ್ತೆ. ಸೂಪರ್. ಓಕೆ, ಇನ್ನೊಂದಂದರೆ ನಾವೇನೇ ಕೊಟ್ಟರು ಅದು ಕಾಡಲ್ಲಿ ಮೇಯ್ದೋರ ಥರ ಆಗಲ್ಲ ಅಲ್ಲ. ಓಕೆ, ಪ್ರತಿದಿನ ಇದು ಅಲ್ಲಿ ಕ್ಯಾಂಪಲ್ಲಿದ್ದಾಗ ಪ್ರತಿದಿನ ಅದು ಹೋಗ್ತಾ ಇರುತ್ತೆ ಕಾಡಿಗೆ. ದಿನ ಕಾಡಿಗೆ ಹೋಗ್ತಾ ಇರುತ್ತೆ. ಓಕೆ, ಇವಾಗ ಆಯಿತು. ಇಲ್ಲಿ ಇನ್ನೂ ತುಂಬ ಹಲವಾರು ಇದ್ದಾವೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮತ್ತೆ ಕೂಡ ಮಾತಾಡ್ಸ್ಕೊಂಬರೋಣ. ಇವರು ಮಾವುತರು ಕೂಡ ರೆಡಿ ಆದರು. ಟೈಮ್ ಆಯ್ತು ಈಗ. ಓಕೆ, ಊಟ ಟೈಮ್ ಈಗ. ಎಲ್ಲ ಆನೆಗಳಿಗೆ ಊಟ ಟೈಮು ನೋಡಿ. ಹಸಿ ಹುಲ್ಲು ಒಬ್ಬರು ಮಾವುತರು, ಒಬ್ಬರು ಆವಾಡಿಗ ಇವರು. ಓಕೆ ನೋಡಿ ಎಲ್ಲ ರೆಡಿ ಆಗ್ತಿದ್ದಾರೆ. ಮತ್ತೇನೇ ಕೊಡ್ತಾರೆ, ಇನ್ನೂ ಏನೇ ಕೊಡ್ತಾ ಇದ್ದಾರೆ. ಇದನ್ನ ಕೊಡ್ತಾರೆ ಆಲ್ಮೋಸ್ಟ್. ಬೆಲ್ಲ, ಏನೇನ ಬೆಲ್ಲ, ಉಪ್ಪು, ಭತ್ತ, ಕಾಯಿ ಎಲ್ಲ ಸೇರಿಬಿಟ್ಟು ಅದರಲ್ಲಿ ಎಲ್ಲನೂ ಹುಲ್ಲಲ್ಲೇ ಮಿಕ್ಸ್ ಮಾಡ್ಕೊಂಡು ಕೊಡೋದು. ಹಂಗೆ ಕೊಡ್ತೀರಾ? ಭತ್ತ ಮಾತ್ರ ಅದ್ರಲ್ಲಿ ಮಿಕ್ಸ್ ಮಾಡಿ ಕೊಡ್ತೀರಾ? ಓಕೆ, ಇಲ್ಲಿ ಕ್ಯಾಂಪ್ಗೆ ಬರ್ತಾ ಇದೆ. ಬಾರಪ್ಪ ಈ ಕಡೆಗೆ. ಆಗಲೇ ಇತ್ತಲ್ಲ ಇದು ಅಲ್ಲಿ, ಅದೇ ಇದು ಮೇ ಬಿ ಇದ್ರ ಹೆಸರೇನ? ಲಕ್ಷ್ಮಿ. ಓ, ಎಷ್ಟೊಂದು ಲಕ್ಷ್ಮಿಗಳು. ಓಹೋ, ಹಾಂ, ವರಲಕ್ಷ್ಮಿ, ಲಕ್ಷ್ಮಿ. ಓಕೆ, ಸಖತ್ತಾಗಿದೆ. ಇನ್ನು ಇದಕ್ಕೆ ಸ್ನಾನ ಎಲ್ಲ ಆಯಿತು. ಇನ್ನು ಇದಕ್ಕೆ ಇದನ್ನ ಊಟ ತಿಂಡಿ ಅಂದರೆ ಊಟ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಅವಾಡಿಗಳು ಕೂಡ ಬಂದರು. ಪ್ರತಿದಿನ ಇದೇ ಕೆಲಸ. ಬೆಳಿಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ. ಓಕೆ, ನೋಡಿದ್ರಲ್ಲ, ಇದು ಇನ್ನೂ ಚಿಕ್ಕಾನೆ. ಓಕೆ, ಬನ್ನಿ ಇವಾಗ ಬೇರೆ ಕಡೆ ಹೋಗೋಣ. ಮತ್ತೆ ಅಲ್ಲೇನೇನಿದೆ ಏನು ಅಂತ ಹೇಳ್ಬೋದು ತೋರಿಸ್ತೀನಿ. ಇಲ್ಲಿ ಆಯಿತು, ಎಷ್ಟು ಆನೆ ಆಯಿತು? ಒಂದು 5, ಒಂದು 10, ಆಲ್ಮೋಸ್ಟ್ ಒಂದು 9ರಿಂದ 10 ಆನೆ ಆಯಿತು. ಅಲ್ಲಿ ಬಂದ್ಬಿಟ್ಟು ಅಲ್ಲೊಂದು 5-6 ಆನೆ ಇದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಇವರ ಫ್ಯಾಮಿಲಿಗಳು ಆಲ್ಮೋಸ್ಟ್ 1 ತಿಂಗಳು, 1.5 ತಿಂಗಳು ಇರ್ತಿರಲ್ಲ. 1.5 ತಿಂಗಳು ಫ್ಯಾಮಿಲಿ ಸಮೇತನೇ ಬಂದ್ಬಿಟ್ಟಿರ್ತಾರೆ. ಓಕೆ, ಅವರ ಫ್ಯಾಮಿಲಿಗಳು ಇಲ್ಲೇ ಇದು ಮಾಡ್ಕೊಂಡು ಶೆಡ್ಗಳಲ್ಲಿ ಮಾಡ್ಕೊಂಡು ಇಟ್ಟಿರ್ತಾರೆ. ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ.